ಇಡ್ಲಿ ವಡೆ, ಉಪ್ಪಿಟ್ಟು, ಕೇಸರಿ ಬಾತ್, ಚಿತ್ರಾನ್ನ, ಪುಳಿಯೋಗರೆ, ಪೊಂಗಲ್ ಬೇಳೆ ಬಾತ್, ರೈಸ್ ಬಾತ್, ಪಲಾವ್, ಮೊಸರನ್ನ, ದೋಸೆ, ಪೂರಿ, ಚಪಾತಿ, ಜಿಲೇಬಿ, ಬಾದಾಮ್ ಪುರಿ, ಬಾದುಷಾ, ಮೈಸೂರು ಪಾಕ್, ಲಡ್ಡು, ಒಬ್ಬಟ್ಟು, ಹೋಳಿಗೆ, ಸೋನ್ ಪಪಡಿ, ಚೌಚೌ, ಅವಲಕ್ಕಿ. ಸೂಪರ್. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್. ಎಲ್ಲರೂ ಇದ್ದೀರಾ, ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಆನೇಕಲ್ಲಲ್ಲಿ ನೀವು ಎಲ್ಲೇ ಹೋದರೂ ಕೂಡ ಒಂದು ಒಳ್ಳೆ ಹೋಟೆಲ್ ಯಾವುದು ಅಂತ ಕೇಳಿದ್ರೆ ಹೇಳಂತದೆ ಶ್ರೀ ರಾಘವೇಂದ್ರ ಭವನ ಅಂತ. ತುಂಬ ಅದ್ಭುತವಾಗಿರೋಂಥ ತುಂಬ ಹಳೇ ಹೋಟೆಲ್ಲು, 77 ವರ್ಷಗಳಷ್ಟು ಹಳೇ ಹೋಟೆಲು ಇದು. ದೋಸೆ ಅಂತೂ ಮಸ್ತ್ ಅಂತೆ. ಸೊ ಅಲ್ಟಿಮೇಟಾಗಿ ನೀವು ದೋಸೆ ಟ್ರೈ ಮಾಡಲೇಬೇಕು ಅಂದ್ರೆ ಸೊ ಹಾಗಾಗಿ ನಾವು ಬಂದಿರೋಂಥದ್ದು. ಸೊ ಜನಗಳು ನೀವು ಎಲ್ಲಿದ್ದೀರಾ ಅಥವಾ ಇಂಥ ಜಾಗಕ್ಕೆ ಬನ್ನಿ ಅಂತ ಹೇಳಿದ್ರು ಕೂಡ ರಾಘವೇಂದ್ರ ಭವನಕ್ಕೆ ಬನ್ನಿ ಅಂತ ಹೇಳೋಂಥದ್ದು. ಅಂಥ ಒಂದು ಫೇಮಸ್ ಜಾಗ ಆನೇಕಲ್ಲಲ್ಲಿ ಇರೋಂಥದ್ದು. ಟಿಫನ್ ಮಾಡದೆ ಇರೋಕ್ಕಾಗತ್ತಾ? ಹಾಗಾಗಿ ನಾವು ಬಂದಿದ್ದೀವಿ. ಕಂಪ್ಲೀಟ್ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನನ್ನ ಹೆಸರು ಐರೋಡಿ ರಾಮದಾಸ್ ಕಾರ್ ಅಂತ. ಐರೋಡಿಯನ್ನು ನಮ್ಮ ಹುಟ್ಟಿದ ಅಂದರೆ ನನ್ನ ತಂದೆ ತಾಯಿ ಹುಟ್ಟಿದ ಊರು ಸಾಲಿಗ್ರಾಮದಿಂದ ಒಂದು 3 ಕಿಲೋಮೀಟರ್ ಈಚೆಗೊಂಡು, ಉಡುಪಿಯಿಂದ ಅಥವಾ ಬ್ರಹ್ಮಾವರದಿಂದ ಒಂದು 15 ಕಿಲೋಮೀಟರ್ ಆಚೆ ಮಧ್ಯದಲ್ಲಿ ಕರಾವಳಿ ಊರು ನಮ್ಮದು. ನನ್ನ ಅಜ್ಜ ಬಂದು ಸುಮಾರು 78 ವರ್ಷ ಆಯಿತು. ಈ ಹೋಟೆಲ್ಗೆ 78 ವರ್ಷದ ಇತಿಹಾಸ ಇದೆ. ಸ್ವಾತಂತ್ರ್ಯ ಪೂರ್ವ ಓಪನ್ ಆದ್ದು, ಪ್ರಾರಂಭ ಆದ್ದು ಇಲ್ಲಿ. ಪ್ರಾರಂಭ ಆದಮೇಲೆ ಸ್ವಾತಂತ್ರ್ಯ ಬಂದದ್ದು. ನನ್ನ ಅಜ್ಜ ಮುಂಚೆ ಪಾಕಿಸ್ತಾನದಲ್ಲಿದ್ದರು, ಅಲ್ಲಿ ಹೋಟೆಲ್ ಮಾಡ್ಕೊಂಡಿದ್ರು. ದೇಶ ವಿಭಜನೆ ಆಗುವಾಗ ಬುರ್ಕಾ ಹಾಕೊಂಡು ಓಡಿ ಬಂದರು. ಯಾಕಂದರೆ ಹಿಂದೂ ಮುಸ್ಲಿಂ ಹತ್ಯೆ ಆಗ್ತಿತ್ತಲ್ಲ, ಆಗ ಮುಸ್ಲಿಮರನ್ನು ಮಾಡ್ತಿರ್ಲಿಲ್ಲ. ಅದರಿಂದಾಗಿ ಬೆಂಗಳೂರು, ಚಂದಾಪುರ, ಆಮೇಲೆ ಇಲ್ಲಿ ಬಂದು 45ನೇ ಇಸ್ವಿಲಿ ಹೋಟೆಲ್ ಮಾಡಿದರು. ನನ್ನ ತಂದೆಯವರ ಚಿಕ್ಕಪ್ಪ ಅವರು. ಅವರಿಗೆ ಯಾರು ಮಕ್ಕಳಿಲ್ಲ, ಮರಿ ಇಲ್ಲ. ಒಬ್ಬ ಹೆಸರಾಂತ ನೃತ್ಯ ಸಂಯೋಜಕ ಉಡುಪಿ ಜಯರಾಮನ ಭಾವ ಅವರು. ಉಡುಪಿ ಜಯರಾಮ್ ಭಟ್ ಅಂತ ಇದ್ದಾರೆ. ಅವರು ಈ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು. ಆಗಿನ ಕಾಲದಲ್ಲಿ ಭಾವ, ಬಾಮೈದ, ಮಗ, ಅತ್ತೆ ಮಗ ಈ ಥರದವರೆಲ್ಲ ಕೆಲಸ ಮಾಡ್ತಿದ್ರು. ಅಷ್ಟು ಬಡತನ ಇತ್ತು ಹೊಟ್ಟೆಪಾಡಿಗೋಸ್ಕರ. ಅದರಿಂದಾಗಿ ಆ ಥರ ಬಂದು ಆಮೇಲೆ ಅವರು ಮದ್ರಾಸಿಗೆ ಹೋಗಿ ಅಲ್ಲಿ ನೆಲೆಸಿದ್ರು. ನನ್ನ ತಂದೆ ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಒಂದು ಕಡೆ ಹೋಟ್ಲಲ್ಲಿ ಕೆಲಸ ಮಾಡಿದ್ರು. ಆಗ ನನ್ನ ಚಿಕ್ಕ ಅಜ್ಜ ಅಂದರೆ ಈ ಹೋಟೆಲ್ನ ಸಂಸ್ಥಾಪಕರು ಕೃಷ್ಣಕಾರಂತ ಅಂತ ಅವರ ಹೆಸರು. ಆಗಿನ ಕಾಲದಲ್ಲಿ ಅವರು ಪೈಲ್ವಾನ್ರು. ಹೌದು, ಅಂದರೆ ಪಾಕಿಸ್ತಾನದಲ್ಲಿದ್ದಾವಾಗ ತಾಕತ್ ಬೇಕಿತ್ತು ಅವರಿಗೆ. ಕುಳ್ಳ ಮನುಷ್ಯ ಒಳ್ಳೆ ಉಸ್ತಾದ್ ಇದ್ದಂಗೆ ಇದ್ರು, ಕೆಂಪಿಗೆ. ಆಗ ನನ್ನ ತಂದೆನ ಅಲ್ಲಿಂದ ಕರ್ಕೊಂಬಂದು ಜೊತೆಲಿ ಇಟ್ಕೊಂಡು ಹೋಟೆಲ್ ಪ್ರಾರಂಭ ಮಾಡಿ ಆವತ್ತಿಂದ ಇವತ್ತಿನವರೆಗೆ ನಾನಿದ್ದೇನೆ. ನಾನು 3ನೇ ತಲೆಮಾರು. ನಾನು ಹೋಟ್ಲಿಗೆ ಬಂದೆ 60 ವರ್ಷ ಆಯ್ತು. ನನ್ನ ವಿದ್ಯಾಭ್ಯಾಸ ಟೈಮಲ್ಲೇ ನಾನು ಹೋಟ್ಲ್ ಕಲ್ತದ್ರಿಂದ ನಾನು ಉನ್ನತ ವ್ಯಾಸಂಗ ಮಾಡಿದ್ರು ಈ ವೃತ್ತಿಯಲ್ಲಿ ಆಸೆ ಪಟ್ಟು ಬಂದು ಉಳಿದಿದ್ದೇನೆ. ಸೂಪರ್ ಸರ್. ನಾನು ಸೆಂಟ್ರಲ್ ಕಾಲೇಜಿಗೆ ಹೋಗಿದ್ದೆ M.Com ಕಲೀಲಿಕ್ಕೆ. 1 ವರ್ಷ ಅಲ್ಲಿದ್ದೆ, ಆಮೇಲೆ ಇಲ್ಲಿಗೆ ಬಂದೆ. ನಾನು ಮಾಡಬೇಕಂತ ಆಸೆ ಬೇರೆ ಇತ್ತು, ಆಗಲಿಲ್ಲ. ಆದರೆ ಇದರಲ್ಲಿ ನಾನು ತೃಪ್ತಿ ಪಟ್ಟಿದ್ದೀನಿ. ಎಲ್ಲದಕ್ಕೆ ಮುಖ್ಯ ನನ್ನ ಹೋಟೆಲ್ ಅಥವಾ ನಮ್ಮ ಹೋಟೆಲ್ ಒಂದು ಅಭಿವೃದ್ಧಿ ಹೊಂದಬೇಕಾದ್ರೆ ಇಲ್ಲಿನ ಕಾರ್ಮಿಕರ ಸಹಕಾರನೇ ಮುಖ್ಯ. ಇಲ್ಲಿ ನಾನು ಅವ್ರನ್ನ ಯಾರನ್ನೂ ಕಾರ್ಮಿಕ ಅಥವಾ ಯಜಮಾನ ಅಂತ ಭೇದ ಮಾಡೋದಿಲ್ಲ. ಬೈತಾ ಇರ್ತೀನಿ, ಹೊಗಳ್ತೀನಿ, ಕೊಡ್ತೀನಿ. ನನಗಿಲ್ಲದೆ ಇದ್ರು ಅವ್ರಿಗೆ ಕೊಟ್ಟಿರ್ತೀನಿ. ಅದು ಅವ್ರನ್ನೇ ಕೇಳಿ ಪಡಿಬೇಕು, ನೀವು ತಿಳ್ಕೊಳ್ಬೇಕು. ನಾನೇನು ಹೇಳಲ್ಲ. ಅದಕ್ಕೆ ಕೋವಿಡ್ ಟೈಮಲ್ಲೂ ನಾವು ಅವರಿಗೇನು ಹೊಟ್ಟೆ ಮೇಲೆ ಹೊಡಿಲಿಲ್ಲ. ಎಷ್ಟೋ ಕಡೆ ಎಲ್ಲ ಹೋಟ್ಲೆಲ್ಲ ಬಾಗಿಲು ಹಾಕಿದ್ರು, ಸಂಬಳ ಕೊಡಲಿಲ್ಲ. ಆದರೆ ನಾವು ಅವ್ರನ್ನ ಸಾಕಿದ್ದೇವೆ.
ಅದರಿಂದಾಗಿ 1 ವರ್ಷ ಮಾತ್ರ ಬೋನಸ್ ಕೊಡಲಿಲ್ಲ ಕೋವಿಡ್ ಟೈಮಲ್ಲಿ, ಆಮೇಲೆ ಬೋನಸ್ ಕೊಟ್ಟಿದ್ದೀನಿ, ತೊಂದರೆ ಇಲ್ಲ. ದೇವ್ರು ನಮ್ಮನ್ನು ಚೆನ್ನಾಗಿ ನಡೆಸಿನೇ. ಎಲ್ಲದಕ್ಕಿಂತ ಮುಖ್ಯ ಪರಿಶ್ರಮ. ಮತ್ತು ನಾನು ಈಗಲೂ 68 ವರ್ಷ ಆದ್ರೂ ಈಗಲೂ ಕೆಲಸ ಮಾಡ್ತೀನಿ, ಆರೋಗ್ಯವಾಗಿದ್ದೀನಿ. ಗುರು ಹಿರಿಯರು ಅಥವಾ ನನ್ನ ಸಹೋದ್ಯೋಗಿಗಳು ಅಥವಾ ನನ್ನಲ್ಲಿ ಬರುವ ಗ್ರಾಹಕರ ಹಾರೈಕೆ, ಯಾಕಂದರೆ ಆಶೀರ್ವಾದ ಆಗಲ್ಲ, ಯಾಕಂದರೆ ಅವರು ನನಗಿಂತ ಸಣ್ಣವರು, ಹಾರೈಕೆಯಿಂದಾಗಿ ನಾನು ಇದ್ದೇನೆ ಅಂತ ಹೇಳ್ಬೋದು. ನಾನು ಹೋಟ್ಲಿಗೆ ಬರುವಾಗ 5 ಪೈಸಾ ಕಾಫಿ ಇತ್ತು. 5 ಪೈಸಾ ಕಾಫಿ, 3 ಪೈಸಾ ಇಡ್ಲಿ, 10 ಪೈಸಾ ದೋಸೆ, 12 ಪೈಸಾ, ಈ ಥರ ಪೈಸೆ ಲೆಕ್ಕದಲ್ಲಿ. ಆವಾಗೆಲ್ಲ ವ್ಯಾಪಾರ, ನಾನು ಹೋಟ್ಲಿಗೆ ಬಂದಾಗ 100 ರೂಪಾಯಿ ವ್ಯಾಪಾರ ಆದರೆ ಹೆಚ್ಚು, ಎಲ್ಲ ಪೈಸೆಗಳಲ್ಲಿ ಇತ್ತು. ಪೈಸೆ. ಮತ್ತೆ ಸರ್ ಏನೇನೆಲ್ಲ ಸಿಗುತ್ತೆ ಸರ್ ಹೋಟೆಲಲ್ಲಿ? ಬೆಳಿಗ್ಗೆ ನಾವು ತಿಂಡಿ ಇಡ್ಲಿ ವಡೆ, ಉಪ್ಪಿಟ್ಟು, ಕೇಸರಿ ಬಾತ್, ಚಿತ್ರಾನ್ನ, ಪುಳಿಯೋಗರೆ, ದೋಸೆ, ರೈಸ್ ಬಾತ್, ಬೇಳೆ ಬಾತ್, ಪೊಂಗಲ್, ಮೊಸರನ್ನ, ಪೂರಿ, ಚಪಾತಿ. ನಂತರ ಮಧ್ಯಾಹ್ನ 11 ಗಂಟೆಗೆ ಊಟ ಇರುತ್ತೆ. ಎಲ್ಲ ವರ್ಗದವರಿಗೂ ಆಗುತ್ತೆ ಊಟ. ಕಡಿಮೆ ಬೆಲೆಯಲ್ಲಿ 65 ರೂಪಾಯಿ. ಹಾಗಂತ ನಾವು ಬರೀ ಹೈಫೈನವರು ಅಥವಾ ಉನ್ನತ ವರ್ಗದವರಿಗೆ ಮಾಡೋದಿಲ್ಲ. 5 ವರ್ಗದ ಜನ ಇದ್ದಾರೆ ಈ ಊರಿನಲ್ಲಿ. ಉಳ್ಳವ, ಇದ್ದವ, ಹೆಚ್ಚಿನವ ಅಂತ ನಾನಾ ರೀತಿ ಹೇಳ್ಬೋದು. ಬಡವರಿಗೂ ಆಗುತ್ತೆ, ಇಲ್ಲಿ ಭೇದ ಇಲ್ಲ. ಇನ್ನೊಂದು ಇತಿಹಾಸ ಇದೆ. ಸ್ವಾತಂತ್ರ್ಯ ಬಂದ ಮೇಲೆ ನನ್ನ ಅಜ್ಜ, ಆಗ ಪೂರ್ವದಲ್ಲಿ ಹರಿಜನರು ಹೋಟ್ಲು ಪ್ರವೇಶ ಇರಲಿಲ್ಲ. ಆನೇಕಲ್ನಲ್ಲಿ ಹರಿಜನ ಹೋಟ್ಲು ಪ್ರವೇಶ ಕೊಟ್ಟಿದ್ದ ಮೊದಲನೇ ಪ್ರಜೆ ಅಂದರೆ ನನ್ನ ಅಜ್ಜ. ಆಗ ಸವರ್ಣೀಯರು ನಮ್ಮ ಹೋಟೆಲ್ ಮೇಲೆ ಗಲಾಟೆ ಮಾಡಬೇಕು ಅಂತ ಬಂದಾಗ ನನ್ನ ಅಜ್ಜ ಪೈಲ್ವಾನ್ಗಿರಿ ಪಾಕಿಸ್ತಾನದಲ್ಲಿದ್ದ ಕೆಚ್ಚಿತ್ತಲ್ಲ, ಎಣ್ಣೆ ಕಾಸು ಇಟ್ಕೊಂಡಿದ್ದು. ಸವರ್ಣೀಯರ ಗಲಾಟೆ ಮಾಡ್ರೆ ಎಣ್ಣೆ ಹೊಡಿಬೇಕು ಅಂತ. ಯಾಕಂದ್ರೆ ಅವರೆಲ್ಲ ಹರಿಜನರೆಲ್ಲ ಬಂದು ಎಲ್ಲ ತಿಂಡಿ ತಿನ್ಕೊಂಡು ಹೋದ್ರು. ಆವತ್ತಿಂದ ನಮಗೆ ಈಗಲೂ ಅಷ್ಟೇ ಹರಿಜನರು ಒಳ್ಳೆಯ ಒಂದು ಗ್ರಾಹಕರ ವರ್ಗ. ಇವತ್ತಿಗೂ ಅಷ್ಟೇ ಗೌರವ ಕೊಡ್ತಾರೆ. ಇದೆ, ಭೇದ ಇಲ್ಲ ಇಲ್ಲಿ. ಹೈ ಕ್ಲಾಸ್ನವನು ಬರ್ತಾನೆ, ಸಾಹುಕಾರ ಬರ್ತಾನೆ, ಅವನ ಪಕ್ಕದಲ್ಲಿ ಮಾಮೂಲಿ ಹಳೆ ಪಂಚೆ, ಹಳೆ ಚಡ್ಡಿ ಹಾಕೊಂಡ್ಬಂದ್ರು ಅವನ್ನ ಎದ್ದೇಳು ಅಂತ ಹೇಳುದಿಲ್ಲ ನಾವು. ಆ ಥರದ ಒಂದೇ, ಎಲ್ಲರಿಗೂ ಸಮಾನ. ನಮ್ಮ ಹೋಟೆಲ್ನಲ್ಲಿ ಎಲ್ಲ ಹುಡುಗರೆಲ್ಲ ಹೆಚ್ಚು ಕಡಿಮೆ 30-35 ವರ್ಷದಿಂದ 5 ವರ್ಷದಿಗೆ ಸರ್ವಿಸ್ ಮಾಡೋರು ಇದ್ದಾರೆ ಈಗಲೂ. ಅವರಾಗ ಅವರೇ ಹೋಗ್ಬೇಕಷ್ಟೇ, ನಾನು ಕಳಿಸೋದಿಲ್ಲ. ಬೆಳಿಗ್ಗೆ 5:30 ಸಂಜೆ 7 ಗಂಟೆವರೆಗೆ. ಈಗ ಇನ್ನು ಹೊಸ ಕಟ್ಟಡಕ್ಕೆ ಹೋದ್ಮೇಲೆ ಸಂಜೆ 8 ಗಂಟೆವರೆಗೂ ಮಾಡ್ತೀನಿ. ಫೈನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭವನದಲ್ಲಿ ಒಂದು ಸ್ಪೆಷಲ್ ಮಸಾಲೆ ದೋಸೆ ತೊಗೊಂಡಿದ್ದೀವಿ. ಮಸಾಲೆ ದೋಸೆನೇ ಸಿಕ್ಕಾಪಟ್ಟೆ ಫೇಮಸ್ ಅಂದರೆ. ಮತ್ತು ಇನ್ನೊಂದು ನನಗೆ ಬಹಳ ಇಷ್ಟ ಆಗಿದೆ ಏನಂದರೆ ಈ ಚೇರು ಮತ್ತು ಈ ಟೇಬಲ್. ಕೇಳಿದೆ ಈ ಚೇರು ಟೇಬಲ್ ಎಷ್ಟು ವರ್ಷದ ಹಳೇದು ಸರ್ ಅಂತ. 1964ರಲ್ಲಿ ಮಾಡಿಸಿದ್ದಂಥ ಚೇರು ಮತ್ತು ಟೇಬಲ್ ಇದು ಮಾಡಿಕೊಟ್ಟಿದ್ದು. ಚೇರಿಗೆ ಅವಾಗ 6.25 ರೂಪಾಯಿ ಅಂತೆ ಈ ಒಂದು ಚೇರ್ಗೆ ಮಾಡಿಸಿದ್ದಂಥದ್ದು. ಮತ್ತು ಟೇಬಲ್ಗೆ 16-17 ಹೇಳಿದ್ರು. ಬಟ್ ಟೇಬಲ್ಗೆ ಅಷ್ಟಾಯಿತು, ಚೇರ್ಗೆ 6.25 ರೂಪಾಯಿ ಕೊಟ್ಟಿದ್ದಂತೆ. ಅವಾಗ 58 ವರ್ಷ ಆಯಿತು ಈ ಒಂದು ಚೇರು ಮತ್ತು ಟೇಬಲ್ಗೆ. ಇನ್ನು ದೋಸೆ ವಿಚಾರಕ್ಕೆ ಬಂದ್ಬಿಡೋಣ.
ದೋಸೆನೇ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಡೋಂಥ ಜನ ಇದ್ದಾರೆ ಆನೇಕಲ್ನಲ್ಲಿ. ಚಟ್ನಿ ಮತ್ತು ಸಾಂಬಾರು ಕೊಟ್ಟಿರೋಂಥದ್ದು, ದೋಸೆಗೆ ತುಪ್ಪ ಮಾತ್ರನೇ ಬಳಸೋಂಥದ್ದು. ಮತ್ತು ಇನ್ನೊಂದು ಕೆಂಪು ಚಟ್ನಿ ಬರಲ್ಲ, ಮಾಮೂಲಿ ಹಸಿರು ಚಟ್ನಿನೇ ದೋಸೆ ಮೇಲೆ ಹಾಕ್ಕೊಳ್ತಾರೆ, ಬಳಿತಾರೆ. ಮತ್ತು ಇನ್ನೊಂದು ಎಕ್ಸ್ಟ್ರಾ ಅಂದರೆ ಇಲ್ಲಿ ಈರುಳ್ಳಿ ಬಳಸ್ತಾರೆ. ಏನು ಗರಿಗರಿಯಾಗಿದೆ ದೋಸೆ ಅಂತ ಅದ್ಭುತವಾಗಿದೆ. ಏನಂದರೆ ನಿಮ್ಗೆ ಆ ತುಪ್ಪದ ಘಮ ಆರಾಮ್ಸೆ ಸಿಕ್ಬಿಡೋದೆ. ಫಸ್ಟು ಸಿಗೋದೆ ನಿಮ್ಗೆ ಆ ತುಪ್ಪದ ಘಮ. ಅದಾದಮೇಲಿಂದ ಆ ಈರುಳ್ಳಿ ಕ್ರಂಚ್ ಏನು, ಆ ಈರುಳ್ಳಿ ಆ ಸ್ವೀಟ್ನೆಸ್ ಏನು, ಅದ್ರ ಘಮ ಏನು, ಅದ್ಭುತ. ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಆಲೂಗಡ್ಡೆ ಪಲ್ಯ, ಕರ್ಬೇವಿನ ಸೊಪ್ಪು ಪ್ಲಸ್ ಈರುಳ್ಳಿ. ಆಲೂಗಡ್ಡೆ ಪಲ್ಯನೂ ನೀಟಾಗಿ ಸ್ಮ್ಯಾಶ್ ಮಾಡಿದ್ದಾರೆ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನಕಾಯಿ ಬಳಸಿರೋಂಥದ್ದು. ಅದಕ್ಕೂ ಕೂಡ ಈರುಳ್ಳಿ ಜಾಸ್ತಿ ಬಳಸಿದ್ದಾರೆ. ಅರಿಶಿಣದ ಘಮ ನಿಮ್ಗೆ ಸಿಗತ್ತೆ. ನಿಮ್ಗೆ ಹೆಚ್ಚಿನ ಖಾರ ಬೇಕು ಅನ್ಸಿದ್ರೆ ಹಸಿರು ಮೆಣಸಿನಕಾಯಿ ಸಿಗತ್ತೆ, ಅದನ್ನು ಕೂಡ ನೀವು ಸೇರಿಸ್ಕೊಂಡು ತಿಂದರೆ ಇನ್ನೂ ಖಾರ ಜಾಸ್ತಿ ಆಗುತ್ತೆ. ಇನ್ನು ಸಾಂಬಾರಿದೆ, ಸಾಂಬಾರು ಜೊತೆನೂ ನೀವು ಟ್ರೈ ಮಾಡ್ಬೋದು. ಬೇಳೆ ಮತ್ತು ಈರುಳ್ಳಿ ಹಾಕಿರೋಂಥ ಸಾಂಬಾರು, ಕಾಯಿ ಬಳಸಿದ್ದಾರೆ ಮತ್ತು ಕರ್ಬೇವಿನ ಸೊಪ್ಪು. ಸಾಂಬಾರು ಲೈಟ್ ಖಾರ ಬರೋಂಥದ್ದು ಮತ್ತು ಆ ಈರುಳ್ಳಿ ಘಮ ಸಿಗೋಂಥದ್ದು. ಆ ಖಾರದ ಪುಡಿ ಖಾರ ಬರುತ್ತೆ ಸ್ವಲ್ಪ ಅಷ್ಟೇ, ಅದು ಏನು ಯಥೇಚ್ಛವಾಗಿ ಏನು ಬರೋಲ್ಲ. ಅಲ್ಟಿಮೇಟ್ ಆಗಿದೆ, ನನಗಂತೂ ಭಾಳ ಇಷ್ಟ ಆಯಿತು. 3 ಕಾಂಬಿನೇಷನು ಚೆನ್ನಾಗಿದೆ. ತೀರಾ ಪರ್ಸ್ನಲಿ ಬಹಳ ಇಷ್ಟ ಆಗಿದ್ರು ಆಲೂಗಡ್ಡೆ ಪಲ್ಯ ಜೊತೆ, ಅದು ಓಕೆ, ಅದು ನನಗೆ ಬಹಳ ಇಷ್ಟ ಆಗಿದ್ದು. ಬಟ್ 3 ಕಾಂಬಿನೇಷನ್ ಕೂಡ ಸೂಪರ್ ಇದೆ. ₹1 2 ಲೋಟ ಆಯಿತು. ₹1 2 ಲೋಟ? ಹೌದಾ, ಮಸ್ತಲ್ಲ. ಲೈಕ್ ₹1ಗೆ 2 ಲೋಟ ಮಜ್ಜಿಗೆ ಅಂದರೆ ಹೆಂಗಿದು ಸಾಧ್ಯ? ಆ್ಯಕ್ಚುಲಾಗಿ ನಾವು ₹10 ಕೊಡಬೇಕು ಈ ಥರ ಮಜ್ಜಿಗೆ ಅಂದರೆ. ಆಯಿತು, ಓಕೆ ಫೈನ್, ಕಮ್ಮಿ ಮಾಡ್ತೀವಿ ಅಂತ ಅಂದ್ರೂ ಕೂಡ ಓಕೆ, ₹5 ಸಿಗುತ್ತೆ ಅಂದ್ಕೊಳ್ಳೋಣ. ₹10 ಇನ್ನೂ ದೊಡ್ಡ ಲೋಟದಲ್ಲಿ ಬರುತ್ತೆ ಅನ್ನಂಗಿದ್ರೆ ₹5 ಅಂದ್ಕೊಳ್ಳೋಣ. 50 ಪೈಸೆಗೆ ಸಿಗುತ್ತಲ್ಲ ಒಂದು ಲೋಟ ಇಲ್ಲಿ. ಸೂಪರ್ ಅಲ್ಲ? ನಮಗೆ ಬಂದಿರುವಂಥ ಮಗದೊಂದು ಖಾದ್ಯವೆಂದರೆ ಬಿಸಿಬೇಳೆಭಾತ. ನನ್ನ ಎಡಗಡೆ ನೋಡಿದ್ರೆ ಬಿಸಿ ಬಿಸಿ ಜಿಲೇಬಿ ನಾವು ಬಂದಾಗ ರೆಡಿ ಆಗ್ತಿತ್ತು. ಸೊ ಹಾಗಾಗಿ ಇನ್ನೂ ಸುಮಾರು ಸ್ವೀಟ್ ಇದೆ, ಮೈಸೂರು ಪಾಕ್ ಇದೆ, ಬಾದಾಮ್ ಪೂರಿ ಇದೆ, ಬಾದುಷಾ ಇದೆ. ಸೊ ಅದನ್ನೆಲ್ಲ ಬಿಟ್ಟು ನಾವು ಇದನ್ನು ತೊಗೊಂಡಿದ್ದು ಯಾಕೆ ಅಂದರೆ ಬಿಸಿ ಬಿಸಿ ರೆಡಿ ಆಗ್ತಿತ್ತು. ಮಾಮೂಲಿ ಬಿಸಿಬೇಳೆಭಾತ ಅಂದರೆ ತೆಳ್ಳಗಿದ್ದೇ ಇರುತ್ತೆ. ಕಾಯಿ ಜಾಸ್ತಿ ಬಳಸಿದ್ದಾರೆ, ಅದು ನೀಟಾಗಿ ಗೊತ್ತಾಗುತ್ತೆ. ಕಾಯಿ ಜಾಸ್ತಿ ಬಳಸಿರೋಂಥದ್ದು. ಮತ್ತು ಇನ್ನು ಬೇಳೆ ಘಮ, ಆ ಮಸಾಲೆ ಘಮ ಬಹಳ ಇಷ್ಟ ಆಗುತ್ತೆ. ಇನ್ನು ಖಾರ ಬುಂದಿ ಬೇರೆ ಗರಿಗರಿಯಾಗಿ ಸಿಗುತ್ತಾ, ಅದು ಕೂಡ ಸೂಪರ್ ಇದೆ. ಮತ್ತು ಆ ಕೆಂಪು ಮೆಣಸಿನಕಾಯಿಯ ಖಾರ ಮತ್ತು ಆ ಟೊಮೊಟೊ ಹಣ್ಣಿನ ಹುಳಿ ನಮಗೆ ನೀಟಾಗಿ ಸಿಗೋಂಥದ್ದು. ತರಕಾರಿ ಬಳಸಿರ್ತಾರೆ, ಗಡ್ಡೆಕೋಸು, ಹುರುಳಿಕಾಯಿ ಮತ್ತು ಕ್ಯಾರೆಟು, ಈ 3 ಬಳಸಿರ್ತಾರೆ. ಸೂಪರ್ ಇದೆ. ಅದು ಕ್ಯಾರೆಟ್ ಸಿಕ್ಕಿದಾಗ ಸ್ವಲ್ಪ ಸ್ವೀಟ್ನೆಸ್ಸು ಸಿಗೋಂಥದ್ದು. ಆ ಲವಂಗ ಮತ್ತು ಕಾಳುಮೆಣಸು ಬಳಸಿರ್ತಾರೆ. ಆ ಲವಂಗದ ಘಾಟು ನಿಮಗೆ ಬಹಳ ಇಷ್ಟ ಆಗೋಂಥದ್ದು. ಚೆನ್ನಾಗಿದೆ, ಸೂಪರ್ ಇದೆ. ಲೈಟಾಗಿ ಸ್ವಲ್ಪ ಸಿಹಿನೂ ಸಿಗುತ್ತೆ, ಅಂದರೆ ಆ ರೈಸಿಂದನೂ ಆಗಿರ್ಬೋದು. ಮತ್ತು ಲೈಟಾಗಿ ಆ ಖಾರ ಕೂಡ ಇದೆ, ಹೆವಿ ಖಾರ ಇಲ್ಲ, ಆರಾಮ್ಸೆ ಟ್ರೈ ಮಾಡ್ಬೋದು. ಜಿಲೇಬಿ ಅಂತ ಬಂದರೆ ಎಷ್ಟೋ ಕಡೆ ನಾವು ನೋಡಿರ್ತೀವಿ ಕಂಪ್ಲೀಟಾಗಿ ಆ ಕೇಸರಿಮಯ ಆಗಿರುತ್ತೆ, ಅಂದರೆ ಕಲರ್ನ ಜಾಸ್ತಿ ಬಳಸ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ ಆ ರೀತಿ ಇಲ್ಲ, ಸಕ್ಕರೆ ಪಾಕದಲ್ಲಿ ಅದ್ದಿ ಎತ್ತಿರ್ತಾರೆ.
ಕ್ರಿಸ್ಪಿ ಇರುತ್ತೆ. ಔಟರ್ ಲೇಯರು ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿರುತ್ತೆ, ಮತ್ತು ಇನ್ನರು ಒಳಗಡೆ ಕಂಪ್ಲೀಟಾಗಿ ಆ ಪಾಕ, ಸಕ್ಕರೆ ಪಾಕ ಇದೆಯಲ್ಲ ಅದು ತುಂಬಿರುತ್ತೆ. ಅದು ಸೂಪರ್ ಇದೆ, ನನಗಂತೂ ಅದು ಬಹಳ ಇಷ್ಟ ಆಯಿತು. ಲೈಟಾಗಿ ಹುಳಿ ಬರುತ್ತೆ, ಅದು ಇರಬೇಕು, ಅದು ಆ್ಯಕ್ಚುಲಾಗಿ ಇರಬೇಕು. ಆ ಲೈಟಾಗಿ ಹುಳಿ ಬಂದಾಗಲೇ ಆ ಜಿಲೇಬಿ ಅನ್ನಿಸ್ಕೊಳ್ಳೋದು. ಅಂದರೆ ಹೆವಿ ಅಲ್ಲ, ಲೈಟಾಗಿ ಒಂದು ಹುಳಿ ಅಂಶ ಬರುತ್ತೆ, ಮತ್ತು ಆ ಕ್ರಿಸ್ಪಿನೆಸ್ಸು ಬಹಳ ಇಷ್ಟ ಆಗುತ್ತೆ. ಚೆನ್ನಾಗಿದೆ, ಮಸ್ತಿದೆ. ಆ ಸ್ವೀಟು ಬಹಳ ಇಷ್ಟ ಆಗುತ್ತೆ. ನನಗಂತೂ ದೋಸೆ ಭಾಳ ಅಂದರೆ ಇಷ್ಟ ಆಯಿತು. ಯಾಕೆಂದ್ರೆ ಆ ಈರುಳ್ಳಿ ಬಳಸಿರೋಂಥದ್ದು, ಆ ಸ್ವೀಟ್ನೆಸ್ಸೇ ಒಂಥರ, ಆ ಈರುಳ್ಳಿ ಘಮನೇ ಒಂಥರ. ದೋಸೆ ಅಂತೂ ಸೂಪರ್ ಇತ್ತು. ಇನ್ನು ಅದಾದಮೇಲೆ ಬಿಸಿಬೇಳೆಬಾತು, ಬಿಸಿಯಾಗಿರೋಂಥದ್ದು, ಅದರದ್ದು ಮಸಾಲೆ ಘಮನೇ ಡಿಫ್ರೆಂಟ್ ಆಗಿದೆ, ಅಂಥ ಖಾರ ಬರೋಲ್ಲ, ಸೂಪರ್ ಇದೆ. ಇನ್ನು ಜಿಲೇಬಿ ಅಂತೂ ಪಕ್ಕ ಕಳೆದೋಗ್ತೀರ. ಆ ರೇಂಜಿಗೆ ಆ ಸ್ವೀಟ್ನೆಸ್ಸು ಮತ್ತು ಆ ಕ್ರಿಸ್ಪಿ ಇರೋಂಥದ್ದು, ಆ ಗರ್ಗರಿಯಾಗಿರುತ್ತೆ, ಆ ಕ್ರಂಚ್ ನಿಮಗೆ ಬಹಳ ಇಷ್ಟ ಆಗೋಂಥದ್ದು. ಸೂಪರ್ ಇದೆ, ನನಗಂತೂ ಬಹಳ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.